ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ ಮತ್ತು ಧಾರವಾಡದಲ್ಲಿ ನಡೆದಂತಹ ದಾಳಿಯಲ್ಲಿ ಭ್ರಷ್ಟರ ಕೋಟಿ ಆಸ್ತಿಯ ದಾಖಲೆಗಳು ಸಿಕ್ಕಿದೆ. ಕಂತೆ ನೋಟುಗಳ ಖಜಾನೆ, ಚಿನ್ನ ಬೆಳ್ಳಿ ಆಭರಣಗಳ ಭಂಡಾರ ಎಣಿಸೋದಕ್ಕೆ ಅದೆಷ್ಟು ಸಮಯ ಬೇಕೋ ಏನೋ. ಬೆಳ್ಳಂಬೆಳಗ್ಗೆ ಭ್ರಷ್ಟರು ಬೆವೆತುಕೊಳ್ಳುವಂತೆ ಮಾಡಿರೋದಕ್ಕೆ ಈ ದೃಶ್ಯ ಸಾಕ್ಷಿ. ಲೋಕಾಯುಕ್ತ ಅಧಿಕಾರಿಗಳಿಂದ ಭ್ರಷ್ಟರ ಬೇಟೆ. ಬೆಂಗಳೂರು, ಮೈಸೂರು ಸೇರಿ ಹಲವೆಡೆ ದಾಳಿ. ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನಲ್ಲಿ ನಿನ್ನೆ ಭ್ರಷ್ಟ ಅಧಿಕಾರಿಗಳ ಜನ್ಮ ಜಾಲಾಡಿದ್ದಾರೆ. ಲೋಕ ಬೇಟೆ ನಂಬರ್ 1, 4.42 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪದ ಅಡಿಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ HM ಜನಾರ್ದನ್ ಮನೆ ಮೇಲೆ ರೇಡ್ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಜನಾರ್ದನ್ಗೆ ಸೇರಿದ 6 ಕಡೆ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಶೋಭಾ ಅಪಾರ್ಟ್ಮೆಂಟ್ನಲ್ಲಿ ಇರುವ ಜನಾರ್ದನ್ ಸ್ನೇಹಿತ ಸುಜಯ್ ಶೆಟ್ಟಿ ಫ್ಲಾಟ್ನಲ್ಲಿ 1.70 ಕೋಟಿ ನಗದು ಪತ್ತೆಯಾಗಿದೆ. ದಾಳಿ ವೇಳೆ 4.42 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. ಜನಾರ್ದನ್ ಆದಾಯಕ್ಕಿಂತ $216ಕ್ಕೂ ಅಧಿಕ ಆಸ್ತಿ ಹೊಂದಿದ್ದಾರೆ. 1 ನಿವೇಶನ, 3 ಮನೆ, 66 ಲಕ್ಷ ಮೌಲ್ಯದ 34 ಎಕರೆ ಕೃಷಿ ಜಮೀನು ಸೇರಿದಂತೆ ಸ್ಥಿರಾಸ್ತಿ ಮೌಲ್ಯ 3.20 ಕೋಟಿ ಆಸ್ತಿಗೆ ಸಂಬಂಧಿಸಿದ ದಾಖಲೆ ಸಿಕ್ಕಿವೆ. ಚರಾಸ್ತಿಯಾದ 7.8 ಲಕ್ಷ ಮೌಲ್ಯದ ಚಿನ್ನಾಭರಣ, 20 ಲಕ್ಷ ಮೌಲ್ಯದ ವಾಹನಗಳು, ಇತರೆ 60 ಲಕ್ಷ ಹಣ ಪತ್ತೆಯಾಗಿದೆ. ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ. ಲೋಕ ಬೇಟೆ ನಂಬರ್ 2, ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಕ್ಯಾಶ್. ಪರ್ಜನ್ಯ. ಪದ್ಮನಾಭನಗರದ 4ನೇ ಮುಖ್ಯ ರಸ್ತೆಯ ಐಷಾರಾಮಿ ಮನೆ ಹೆಸರು ಪರ್ಜನ್ಯ. PWD ಚೀಫ್ ಇಂಜಿನಿಯರ್ ಪುರುಷೋತ್ತಮ್ಗೆ ಸೇರಿದ ಮನೆ ಇದು. 2 ವಾಹನದಲ್ಲಿ ಬಂದಿದ್ದ 10ಕ್ಕೂ ಹೆಚ್ಚು ಲೋಕ ಅಧಿಕಾರಿಗಳು 3 ಅಂತಸ್ತಿನ ಮನೆ ಮೇಲೆ ದಾಳಿ ನಡೆಸಿದ್ರು. ಲಕ್ಷಾಂತರ ರೂಪಾಯಿ ಕ್ಯಾಶ್, ಚಿನ್ನಾಭರಣ, ಬೆಲೆ ಬಾಳುವ ವಸ್ತುಗಳು, ಆಸ್ತಿಗೆ ಸಂಬಂಧಿಸಿದ ದಾಖಲೆ ಪತ್ತೆಯಾಗಿದೆ. ಅಲ್ಲದೆ ಪುರುಷೋತ್ತಮ್ 2 ಶಾಲೆಗಳನ್ನ ಸಹ ನಡೆಸ್ತಾ ಇರೋದು ಬಯಲಾಗಿದೆ. ಲೋಕ ಬೇಟೆ ನಂಬರ್ 3, ಕೋಟಿ ಆಸ್ತಿ ಪತ್ತೆ. ಇದು ದಾವಣಗೆರೆ ಬೆಸ್ಕಾಂ ಸಿವಿಲ್ ಇಂಜಿನಿಯರ್ RH ಅರ್ಜುನ್ ಮನೆ. ಶಿವಮೊಗ್ಗದ ಗೋಪಾಳದಲ್ಲಿ ಇರುವ ಇದೇ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ 2 ನಿವೇಶನ, 3 ಮನೆ, 2 ಎಕರೆ ಕೃಷಿ ಭೂಮಿ, ಚಿನ್ನ ಅಡವಿಟ್ಟು ಬ್ಯಾಂಕ್ಗಳಿಂದ ಸಾಲ ಪಡೆದಿರೋದು ಪತ್ತೆಯಾಗಿದೆ. ಅಲ್ಲದೆ ರಿಪ್ಪನ್ಪೇಟೆಯ ತಳಲೆ ಬಳಿಯ ತೋಟದ ಮನೆ ಹಾಗೂ ದಾವಣಗೆರೆಯ ನಿಟುವಳ್ಳಿ ಬಡಾವಣೆಯ ರೂಮ್ ಹಾಗೂ ಬೆಸ್ಕಾಂ ಕಚೇರಿಯ ಮೇಲೂ ಏಕಕಾಲಕ್ಕೆ ರೇಡ್ ನಡೆಸಲಾಗಿದ್ದು. ಬ್ಯೂರೋ ರಿಪೋರ್ಟ್, TV9.